ಗೂಡ್ಸ್ ವಾಹನದಲ್ಲಿ ಇಟ್ಟಿದ್ದ 1.5 ಲಕ್ಷ ರೂಪಾಯಿ ನಗದನ್ನ ಆತ ಎಗರಿಸಿದ್ದ. ತಿಮ್ಮಪ್ಪ ಎಂಬುವರು ಕೋಣಂದೂರಿನಿಂದ ಗೂಡ್ಸ್ ವಾಹನದಲ್ಲಿ ಶಿವಮೊಗ್ಗಕ್ಕೆ ಆಗಮಿಸಿದ್ರು. ವಿಆರ್ಎಲ್ ಟ್ರಾನ್ಸ್ಪೋರ್ಟ್ ಕಚೇರಿ ಎದುರು ವಾಹನ ನಿಲ್ಲಿಸಿ ಪಾರ್ಸೆಲ್ ತರಲು ಹೋದಾಗ ಪರಿಚಯಸ್ಥ ನರಸಿಂಹಮೂರ್ತಿ ಎಂಬ ವ್ಯಕ್ತಿ ಡ್ಯಾನ್ಸ್ ಬೋರ್ಡ್ನಲ್ಲಿ ಇಟ್ಟಿದ್ದ 1.5 ಲಕ್ಷ ರೂಪಾಯಿ ನಗದನ್ನ ಎಗರಿಸಿದ್ದಾನೆ. ದೊಡ್ಡಪೇಟೆ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿತ್ತು. ಸದ್ಯ ಆರೋಪಿ ನರಸಿಂಹಮೂರ್ತಿಯ ಬಂಧನವಾಗಿದ್ದು 1,30,30,000 ರೂಪಾಯಿ ನಗದನ್ನ ವಶಪಡಿಸಿಕೊಳ್ಳಲಾಗಿದೆ. ತಿಮ್ಮಪ್ಪ ಎನ್ನುವವರು ಕೋಣಂದೂರಿನಿಂದ ಗೂಡ್ಸ್ ವಾಹನದಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ರು. ವಿಆರ್ಎಲ್ ಟ್ರಾನ್ಸ್ಪೋರ್ಟ್ ಕಚೇರಿ ಎದುರು ವಾಹನವನ್ನು ನಿಲ್ಲಿಸಿ ಒಂದು ಪಾರ್ಸೆಲ್ ತರಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಪರಿಚಯಸ್ಥನೇ ಆಗಿರುವಂತ ನರಸಿಂಹಮೂರ್ತಿ ಎಂಬ ವ್ಯಕ್ತಿ ಡ್ಯಾನ್ಸ್ ಬೋರ್ಡ್ನಲ್ಲಿ ಇಟ್ಟಿದ್ದ 1.5 ಲಕ್ಷ ರೂಪಾಯಿ ನಗದನ್ನ ಎಗರಿಸಿದ್ದ. ಬೇರೆ ಯಾರೂ ಅಲ್ಲ, ತನ್ನ ಪರಿಚಯಸ್ಥ ಅಂತ ಬಿಟ್ಟು ಹೋಗಿದ್ದಂತಹ ನರಸಿಂಹಮೂರ್ತಿಯೇ 1.5 ಲಕ್ಷ ರೂಪಾಯಿ ಎಗರಿಸಿದ್ದಾನೆ. ದೊಡ್ಡಪೇಟೆ ಠಾಣೆಯಲ್ಲಿ ತಿಮ್ಮಪ್ಪ ಈ ಕುರಿತು ದೂರನ್ನ ಕೊಡ್ತಾರೆ. ಈ ಕುರಿತು ತನಿಖೆಯನ್ನು ಆರಂಭಿಸಿದಂತ ದೊಡ್ಡಪೇಟೆ ಠಾಣೆಯ ಪೊಲೀಸರು ಸದ್ಯ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಯಿಂದ 1,30,30,000 ರೂಪಾಯಿ ನಗದನ್ನ ವಶಪಡಿಸಿಕೊಂಡಿದ್ದಾರೆ.